ಸ್ನೇಹಿತರೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಲ್ಲಿ ನಾನು ಭಾಳ 2 ವರ್ಷದ ಹಿಂದೆ ಪುಸ್ತಕ ಪ್ರಕಾಶನ ಶುರು ಮಾಡುವುದು ಹೇಗೆ, ಔ ಟು ಸ್ಟಾರ್ಟ್ ಎ ಬುಕ್ ಪಬ್ಲಿಕೇಶನ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಒಂದು ಪ್ರಶ್ನೆನೂ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೆ. ನಾನು ಪುಸ್ತಕ ಪ್ರಕಾಶನ ಹೇಗೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಒಂದೆರಡು ಪ್ರಶ್ನೆಗಳನ್ನು ಕೂಡ ಹಾಕಿದ್ದೆ. ಸೊ ನೀವೇನಾದರೂ ನಿಮಗೆ ಈ ಬಗ್ಗೆ ಅನುಮಾನಗಳಿದ್ದರೆ ನೀವು ಕಾಮೆಂಟ್ ಮಾಡಿ, ಅವುಗಳಿಗೆ ಉತ್ತರ ಕೊಡ್ತೀನಿ ಅಂತ. ಈ 2 ವರ್ಷದಲ್ಲಿ ಕೆಲವೇ ಕಾಮೆಂಟ್ಗಳು ಬಂದಿರೋದು. ಸೊ ಅವಕ್ಕೆ ನಾನು ಇತ್ತೀಚೆಗೆ ಒಂದಿಬ್ಬರು ಪದೇ ಪದೇ ನೀವು ಏನು ಹೇಳಲೇ ಇಲ್ಲ ಅಂತ ಕೇಳಿದ್ರಿಂದ, ಯಾಕಂದರೆ ಇಲ್ಲಿ ಕಾಮೆಂಟ್ ಮಾಡೋರು ಯಾರು ಅಂತ ನನಗೆ ಗೊತ್ತಿರಲ್ಲ. ಫೇಸ್ಬುಕ್ಕು ಪೇಜಲ್ಲಿ ಅಥವಾ ಫೇಸ್ಬುಕ್ಕಲ್ಲಾದರೆ ಗೊತ್ತಾಗ್ಬಿಡುತ್ತೆ, ಅಥವಾ ವಾಟ್ಸಪ್ಪಲ್ಲಿ ಕೇಳಿದರೆ ಇವರೇ ಅಂತ ಗೊತ್ತಾಗುತ್ತೆ. ಸೊ ಈ ಒಂದು 5-6 ಪ್ರಶ್ನೆಗಳು ಏನು ಕೇಳಿದರೆ ಅವಕ್ಕೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಕಡೆ ತನಕ ನೋಡಿ. ಕಡೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀನಿ ನಾನು, ಅದನ್ನು ಏನು ಅಂತ ನೀವು ನೋಡಿ. ಕಡೆಯಲ್ಲಿ ಒಂದು ವಿಷಯ ಹೇಳ್ತಾಯಿದ್ದೀನಿ ನಾನು, ನಿಮ್ಮ ಕವನ ಮತ್ತು ಕವನ ಸಂಕಲನದ ಬಗ್ಗೆ ಏನು ಮಾಡ್ಬೋದು ಅಂತ ಒಂದು ಹೇಳ್ತಾಯಿದ್ದೀನಿ. ಸೊ ಈ ಒಂದು ಪುಸ್ತಕ ಪ್ರಕಾಶನ ಶುರು ಮಾಡುವುದು ಹೇಗೆ ಅಂತ ತೊಗೊಂಡಾಗ, ಒಂದು ನೀವೇ ಲೇಖಕ ಪ್ರಕಾಶಕರಾಗ್ಬೋದು. ನೀವು ಲೇಖಕಿ ಆಗಿದ್ದರೆ ನೀವೇ ಲೇಖಕಿ ಪ್ರಕಾಶಕಿ ಆಗ್ಬೋದು, ಅಥವಾ ಬೇರೆ ಯಾರಾದರೂ ಪ್ರಕಾಶಕರಿದ್ದರೆ ಅವ್ರಿಗೆ ಕೊಟ್ಟು ನಿಮ್ಮ ಪುಸ್ತಕವನ್ನು ಪಬ್ಲಿಷ್ ಮಾಡಿಸ್ಕೊಳ್ಬೋದು. ಇವತ್ತು ತುಂಬ ಕಷ್ಟ ಇದೆ ಕನ್ನಡ ಪುಸ್ತಕ ಪ್ರಕಾಶನ ಮಾಡುವುದು. ಅಂದರೆ ಅದನ್ನು ಮಾಡಿಸೋದು ಕಷ್ಟ, ಬೇರೆಯವ್ರಿಗೆ ಕೊಟ್ಟು. ಅದರಲ್ಲೂ ಹೊಸಬ್ರುಗಳಿಗಂತೂ ಸಾಕಷ್ಟು ಜನ ಯಾರು ಅಂತ ಎನ್ಕರೇಜ್ ಮಾಡ್ತಾಯಿಲ್ಲ. ಬಟ್ ಆವಾಗ ನೀವೇ ಒಂದು ಪ್ರಕಾಶನ ಸಂಸ್ಥೆ ಕೂಡ ಬೇಕಾದರೆ ಮಾಡ್ಕೋಬೋದು. ಸೊ ಅದೇ ಈಗ ಪ್ರಶ್ನೆಗಳು ನನಗೆ ಬಂದಿರೋ ಕಮೆಂಟ್ಸ್ಗಳು ಉತ್ತರ ನಾನು ಇಲ್ಲಿ ಓದ್ಕೊಂಡು ಹೇಳ್ತಾ ಇದ್ದೇನೆ. ಸಂದೀಪ್ ನಾಯಕ್ ಅನ್ನೋರು 9 months ಎಗೋ ನಾನು ವಿಡಿಯೋ ಮಾಡೋಕ್ಕಿರೋದು 2 ವರ್ಷದ ಹಿಂದೆ. ಸೊ ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಾನೊಂದು ಬುಕ್ ಬರೆದಿದ್ದೇನೆ, ಅದನ್ನು ಹೇಗೆ ಪ್ರಿಂಟ್ ಮಾಡಿಸುವುದು ಮತ್ತು ಎಲ್ಲಿ ಪ್ರಿಂಟ್ ಮಾಡಿಸಬೇಕು ಮತ್ತು ಎಷ್ಟು ಹಣವಾಗುತ್ತದೆ ಅಂತ. ಸಂದೀಪ್ ಅವರೇ, ನೀವು ಬುಕ್ ಬರೆದಿರೋದು ಸರಿ, ಪ್ರಿಂಟ್ ಮಾಡಿಸೋದು ಎಲ್ಲ ನೀವು ಪ್ರೆಸ್ಸಲ್ಲೇ ಮಾಡಿಸ್ಬೇಕಾಗತ್ತೆ. ಹೇಗೆ ಪ್ರಿಂಟ್ ಮಾಡಿಸೋದು ಅಂದಾಗ ಒಂದು ಪ್ರಕಾಶನ ನೀವು ಮಾಡ್ಕೋಬೇಕು, ಅಥವಾ ಯಾರಾದರೂ ಪ್ರಕಾಶಕರಿಗೆ ಕೊಡಬೇಕಾಗತ್ತಾ. ಸೊ ನೀವೇ ಪ್ರಿಂಟ್ ಮಾಡಿಸ್ತೀವಿ ಅಂದರೆ, ನೀವೇ ಪಬ್ಲಿಕೇಶನ್ ಮಾಡ್ಕೊತೀವಿ ಅಂತಂದ್ರೆ ಮುಖಪುಟ ಮತ್ತು ಇನ್ನರ್ ಪೇಜಸ್ ಎಲ್ಲ ಫೈನಲ್ ಮಾಡಿ ಅದನ್ನು ಲೇಔಟ್ ಮಾಡಿಸ್ಬೇಕು, ಕವರ್ ಪೇಜ್ ರೆಡಿ ಮಾಡಿಸ್ಬೇಕು, ISBN ನಂಬರ್ ತೊಗೋಬೇಕು. ನೀವು ಪ್ರಿಂಟ್ ಮಾಡಿಸೋದು ಇವಾಗ 500-1000 ಕಾಪಿ ಕೂಡ ಪ್ರಿಂಟ್ ಮಾಡಿಸ್ಬೋದು. ಒಂದು 100 ಪುಟ ಇತ್ತಂದರೆ 35,000-40,000 ರೂಪಾಯಿ ತನಕನೂ 1,000 ಪ್ರತಿಗಳಿಗಾಗ್ಬೋದು. ಇಲ್ಲ ಸರ್ ನಾನೊಂದು ಇವಾಗ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತ ಬಂದಿದೆ, ಒಂದು 100 ಕಾಪಿ ಮಾಡ್ಕೋತೀನಿ ಸಾಕು ಅಂತಂದರೆ ಒಂದು 3,500-4,000 5,000 ತನಕ 100 ಕಾಪಿ ನಿಮಗೆ ಸಿಗುತ್ತೆ ಆರಾಮವಾಗಿ. ಮುಖಪುಟದ ಖರ್ಚು ಬಂದ್ಬಿಟ್ಟು ನಿಮಗೆ 1,500-2,500-3,000 ತನಕ ಮಾಡೋರು ಇರ್ತಾರೆ. ಆಮೇಲೆ ಇನ್ನರ್ ಪೇಜಸ್ ಲೇಔಟು ಒಂದು ಪೇಜಿಗೆ 15 ರೂಪಾಯಿ, 20 ರೂಪಾಯಿ, 50-60 ರೂಪಾಯಿ ತನಕನೂ ತೊಗೊಳ್ಳೋರು ಇರ್ತಾರೆ. ಸೊ ಅದು ಯಾರು ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 15-20 ರೂಪಾಯಿ ಇದ್ದರೆ ಓಕೆ, ಅದನ್ನು ಕೊಟ್ಟು ಮಾಡಿಸ್ಕೋಬೋದು. ಪ್ರೂಫ್ ರೀಡಿಂಗ್ ಅವರು ಮಾಡಿಸ್ಬೇಕಂದ್ರೆ ಅದಕ್ಕೂ ಚಾರ್ಜ್ ಕೊಡಬೇಕಾಗತ್ತೆ. ಈಗ ಯಾರು ನಿಮ್ಮಲ್ಲಿ ಯಾರಾದರೂ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂದರೆ ಸಂತೋಷ. ಸಾಮಾನ್ಯವಾಗಿ ಒಂದು ಪೇಜ್ಗೆ 5 ರೂಪಾಯಿ 10 ರೂಪಾಯಿ ತೊಗೊಳ್ತಾರೆ. ಪ್ರೂಫ್ ರೀಡಿಂಗು 12 ರೂಪಾಯಿ 15 ರೂಪಾಯಿ ತೊಗೊಳ್ಳೋರು ಇದ್ದಾರೆ. ಸೊ ಅದು ನೀವು ವಿಚಾರಿಸ್ಬೇಕು. ನೀವು ಫೇಸ್ಬುಕ್ಕಲ್ಲಿ ಎಲ್ಲ ಸಾಹಿತಿಗಳು ನೀವು ನೋಡ್ತಾ ಇದ್ದರೆ ಅವರ ಒಂದು ಪ್ರಕಾಶಕರುಗಳು ಏನೇನೋ ಪೋಸ್ಟ್ಗಳು ಹಾಕ್ತಾ ಇರ್ತಾರೆ, ನಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿ ಮಾಡಿಸ್ಕೋಬೋದು. ಎಲ್ಲ ಒಂದು ಪುಸ್ತಕ ಮಾಡ್ತೀನಿ 100 ಪುಟದ್ದು ಅಂತಂದರೆ ಒಂದು 10,000 ರೂಪಾಯಿ ಮೇಲೆ ಖರ್ಚಾಗುತ್ತೆ ಇವತ್ತು 100 ಪ್ರತಿಗೆ. ಸೊ ನೀವು ಆಮೇಲೆ ಕವರ್ ಪೇಜು ಮತ್ತು ಇನ್ನರ್ ಪೇಜಸ್ ಫೈನಲ್ ಆಗಿತ್ತು ಅಂದ್ರೆ ಎಷ್ಟು ಕಾಪೀಸ್ ಬೇಕಾದ್ರೂ ಮಾಡಿಸ್ಬೋದು. ಅದನ್ನು ನೀವು 500 ಮಾಡಿಸ್ಬೋದು, 1000 ಮಾಡಿಸ್ಬೋದು. ಬಟ್ ಓದೋರು ತುಂಬ ಕಮ್ಮಿ ಇದ್ದಾರೆ, ನೋಡ್ಕೊಂಡು ಮಾಡಬೇಕಾಗತ್ತೆ, ಅದು ನಿಮಗೆ ಬಿಟ್ಟಿದ್ದು. ಸೊ ಇದು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ. ಇಲ್ಲಿ ಹೂವಶ್ರೀ ದೂಬಾಳ ಅಂತ ಇದೆ. ಇಲ್ಲಿ ಅವ್ರ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ. ಇದೊಂದು ಭಾಳ ಕಷ್ಟ. ಉತ್ತಮ ಮಾಹಿತಿ, ಧನ್ಯವಾದಗಳು ಅಂತಾರೆ. ಧನ್ಯವಾದಗಳು ನಿಮ್ಮ ಕಮೆಂಟಿಗೂ ಕೂಡ. ಮತ್ತು ಪ್ರದೀಪ್ KS ಅನ್ನೋರು ಸರ್ ಒಳ್ಳೆಯ ಮಾಹಿತಿ ಸರ್ ಅಂತ ಹಾಕಿದ್ದಾರೆ. ಸೊ ತುಂಬ ಆಯಿತು ಸರ್, ಥ್ಯಾಂಕ್ ಯು. ನಿಮಗೋಸ್ಕರನೇ ನಿಮ್ಮ ಮಾಹಿತಿ ಗೊತ್ತಾಗಲಿ ಅಂತಲೇ ವಿಡಿಯೋ ಮಾಡಿದ್ದು. ನೀವು ಕಾಮೆಂಟ್ ಮಾಡಿದ್ರಿ ಅಂದರೆ ನನಗೂ ವಿಡಿಯೋ ಮಾಡಿದ್ದಕ್ಕೆ ಒಂದು ಖುಷಿ ಇರುತ್ತೆ. ಅಭಿನಂದನೆಗಳು ಸರ್ ಅಂತ ಹಾಕಿದ್ದಾರೆ. ಅಶೋಕ್ ಎಸ್ ಕಿಚನ್ ಅವರು ಯಾಕೆ ನನಗೆ ಅಭಿನಂದನೆ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಮಾಡಿ ವಿಡಿಯೋ ಹಾಕಿದ್ದಕ್ಕೆ ಅವ್ರ ಅಭಿನಂದನೆ. ಅಶೋಕ್ ಹೊಸ್ಮನೆ ಅವ್ರು ಇರಬೇಕು ಅವರು.
ಅಭಿನಂದನೆಗಳು ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಜಗದೀಶ್ HACR ಅಂತ ಬರುತ್ತೆ, ಸೂಪರ್ಬ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸರ್ ಅಂತ. ಪ್ರಶಾಂತ್ ದಾನಪ್ಪ ಅನ್ನೋರು ಹಾಕಿದ್ದಾರೆ, ನಮಸ್ತೆ ಸರ್, ಧನ್ಯವಾದ, ನಿಮ್ಮ ನಂಬರ್ ಸಿಗಬಹುದೇ ಅಂತ. ನನಗೆ ಸುಮಾರು ಜನ ಯಾರೋ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ಕಾಲ್ ಮಾಡ್ತಾನೆ ಇರ್ತಾರೆ. ನಾನು ನಂಬರ್ ಕೊಟ್ಟರೆ ದಯವಿಟ್ಟು ನಾನು ನಂಬರ್ ಕೊಡ್ತೀನಿ, ಆದರೆ ವಾಟ್ಸಪ್ ಮಾಡಿ ನಿಮ್ಮ ಏನು ಪ್ರಶ್ನೆ ಹೇಳ್ತಾ ಇರೋದನ್ನು ನೀವು ಅಲ್ಲಿ ವಾಟ್ಸಪ್ಪಲ್ಲಿ ಹಾಕಿದರೆ ನಾನು ಫ್ರೀ ಆದಾಗ ನಾನು ಕಾಲ್ ಮಾಡ್ತೀನಿ. ನೀವು ನಂಬರ್ ಸಿಕ್ತು ಅಂತ ಯಾವಾಗಲೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನನಗೆ ತುಂಬ ಕಷ್ಟ ಮಾತಾಡೋದು. 9986692342 ನನ್ನ ವಾಟ್ಸಪ್ ನಂಬರ್, 9986692342. ನೀವು ವಾಟ್ಸಪ್ ಮಾಡಿದ್ರೆ ಸಾಕು. ನಿಮ್ಮ ಪ್ರಶ್ನೆ ಏನಿರುತ್ತೆ ಅಥವಾ ಯಾವ ಪುಸ್ತಕದ ಬಗ್ಗೆ ನಿಮಗೆ ಮಾಹಿತಿ ಬೇಕಿರುತ್ತೆ ಅಂತ ನೀವು ಕೇಳಿದ್ರೆ ನಾನು ಅಲ್ಲೇ ಕಾಮೆಂಟ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ, ಅಥವಾ ನಾನು ಬಿಡುವಾದಾಗ ನಾನೇ ನಿಮಗೆ ಕಾಲ್ ಮಾಡಿ ಮಾತಾಡ್ತೇನೆ. ಸರ್, ಇಲ್ಲೊಬ್ಬರು ಹುಡುಗ ಕೇಳಿದ್ದಾರೆ, ಗಡದ್ 3708 ಅಂತ. ಸರ್, ನಾನು ಬರೆದ ಒಂದು ಪುಸ್ತಕ ಇದೆ, ಬಾಳದೀಪ. ನಾನು 7ನೇ ತರಗತಿ ವಿದ್ಯಾರ್ಥಿ ಅಂತ. ಭಾಳ ಸಂತೋಷ, 7ನೇ ತರಗತಿಗೆ ನೀವು ಒಂದು ಬರವಣಿಗೆನ ರೂಢಿಸ್ಕೊಂಡಿರೋದು. ಬರಿತಾ ಇರ್ರಿ. ನೀವು ಯಾವುದಾದ್ರೂ ಒಂದು ಪತ್ರಿಕೆಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ಯಾವುದಾದ್ರೂ ಪ್ರಕಾಶನ ಕಾಲ್ ಮಾಡಿದರೆ ಬುಕ್ಸ್ಗೆ ಅಪ್ಲೈ ಮಾಡಿ. ಸೊ ನಿಮ್ಮ ತಂದೆ ತಾಯಿಗೆ, ಮನೆಯಲ್ಲಿ ನಿಮ್ಮ ಶಿಕ್ಷಕರಿಗೆ ಈ ವಿಷಯ ತಿಳಿಸಿ, ನಾನೊಂದು ಪುಸ್ತಕ ಬರೆದಿರಿ ಅಂತ. ಅವ್ರು ಖಂಡಿತ ಖುಷಿ ಪಡ್ತಾರೆ. ಚೆನ್ನಾಗಿ ಓದಿ, ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪುಸ್ತಕ ಪ್ರಕಟ ಆಗಲಿ ಅಂತ ನಾನು ಹಾರೈಸ್ತೀನಿ. ಬಾಳದೀಪ ಹೆಸರು ಚೆನ್ನಾಗಿದೆ. ರವಿಕುಮಾರ್ ಇತ್ತೀಚೆಗೆ 8 days ago ಇವರ ಒಂದು ಪ್ರಶ್ನೆಗೆ ನಾನು ತ್ವರಿತವಾಗಿ ಉತ್ತರಿಸ್ತೇನೆ ಅಂತಲೇ ಈ ವಿಡಿಯೋ ಮಾಡಿದ್ದು. ಸರ್, ಸಂಗ್ರಹ ಪುಸ್ತಕ ಹೇಗೆ ಮುದ್ರಣ ಮಾಡೋದು ಅಂತ ಕೇಳಿದ್ದಾರೆ. ಸಂಗ್ರಹ ಅಂತ ಅಂದರೆ ಏನು ಸಂಗ್ರಹ ಮಾಡಿರ್ತೀರಾ ನೀವು ಅನ್ನೋದು ಬಹುಮುಖ್ಯ ಆಗುತ್ತೆ. ನೀವು ಗಾದೆಗಳು ಸಂಗ್ರಹಿಸಿದ್ದೀರಾ, ವಚನಗಳು ಸಂಗ್ರಹಿಸಿದ್ದೀರಾ, ಏನು ಸಂಗ್ರಹಿಸಿದ್ದೀರಾ, ಅಥವಾ ಬೇರೆ ಬೇರೆ ಲೇಖಕರುಗಳು, ಸಾಹಿತಿಗಳು ಅಥವಾ ಬೇರೆ ಇನ್ಯಾರಾದರೂ ಬರೆದಿರೋದನ್ನು ಏನಾದರೂ ಸಂಗ್ರಹ ಮಾಡಿದರೆ, ವಿದ್ಯಾರ್ಥಿಗಳು ಬರೆದಿರೋದನ್ನ ಸಂಗ್ರಹ ಮಾಡಿದರೆ, ಅದನ್ನು ಇಲ್ಲಿ ನೀವು ಡೀಟೇಲಾಗಿ ಹೇಳಿಲ್ಲ. ಈಗ 10 ಜನ ಲೇಖಕರು ಬರೆದಿರೋದನ್ನು ನೀವು ಸಂಗ್ರಹ ಮಾಡಿದ್ರೆ ಅದನ್ನು ನೀವು ಸಂಪಾದಕರು ರವಿಕುಮಾರ್ ಅಂದರೆ ರವಿಕುಮಾರ್ ಅಂತ ಅವ್ರ ಹೆಸರಿರಬೇಕು. ಸಂಪಾದಕರು ರವಿಕುಮಾರ್ ಅಂತ ಹಾಕ್ಕೊಂಬಿಟ್ಟು ನೀವು ನಿಮ್ಮ ಒಂದು ಪುಸ್ತಕವನ್ನು ಪ್ರಕಾಶನ ಮಾಡ್ಕೋಬಹುದು. ನೀವು ಸಂಪಾದಕರಾಗ್ತೀರ, ಆವಾಗ ನೀವು ಲೇಖಕರಾಗಲ್ಲ. ನಿಮ್ಮ ಲೇಖನ ಇದ್ದರೂ ಕೂಡ ಅದು ಒಂದು ಸಂಪಾದನೆ ಆಗುತ್ತೆ ಹೊರತು ನಿಮ್ಮ ಒಂದು ಸ್ವಂತ ಪುಸ್ತಕ ಆಗಲ್ಲ. ಎಲ್ಲ ಬೇರೆ ಬೇರೆ ಲೇಖಕರು ಬರೆದಿರೋ ಒಂದು ಸಂಪಾದಿಸಿರುವ ಅಥವಾ ಸಂಗ್ರಹಿಸಿರುವ ಒಂದು ಕೃತಿ ಆಗುತ್ತೆ. ಬಟ್ ನೀವೇನಾದರೂ ಬೇರೆ ಸಂಗ್ರಹಿಸಿದರೆ, ಬೇರೆ ಅವರ ಏನಾದರೂ ಮಾಹಿತಿ ಸಂಗ್ರಹಿಸಿದರೆ ಅದೇನು ಅಂತ ನೀವು ಕರೆಕ್ಟಾಗಿ ಇದು ಮಾಡಿದ್ರೆ ಹೇಳ್ಬೋದು. ಯಾಕಂದರೆ ಅವರ ಪರ್ಮಿಷನ್ ತೊಗೋಬೇಕಾಗತ್ತೆ. ಈಗ 10 ಜನ ಕತೆಗಾರರು ನಾನು ಪುಸ್ತಕ ಸಂಗ್ರಹಿಸ್ಬಿಟ್ಟಿದ್ದೀನಿ, ಅದು ಓಕೆ, ಓದೋಕ್ಕೆ 10 ಜನ ಕತೆಗಳನ್ನ ಓದಿ ನೀವು. ಆದರೆ ನಿಮಗೆ ಒಂದು ಪುಸ್ತಕ ಮಾಡೋದಕ್ಕೆ ಹಕ್ಕಿರೋದಿಲ್ಲ. 10 ಜನ ಕತೆಗಾರರಿಂದ ನೀವು ಪರ್ಮಿಷನ್ ತೊಗೋಬೇಕಾಗತ್ತೆ. ಆ ಪುಸ್ತಕ ಪ್ರಕಟಿಸಿರುವ, ಆ ಕತೆಗಳು ಪ್ರಕಟವಾಗಿರೋ ಪುಸ್ತಕಗಳ ಒಂದು ಪ್ರಕಾಶಕರ ಪರ್ಮಿಷನ್ ಕೂಡ ತಗೋಬೇಕಾಗತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಟು ನೋಡಿ. ಎಲ್ಲೂ ಪ್ರಕಟಣೆ ಆಗಿಲ್ಲ ಅಂದಾಗ ಬರೀ ಲೇಖಕರದ್ದು ಪರ್ಮಿಷನ್ ತೊಗೊಂಡ್ರೆ ಸಾಕು, ನೀವು ಸಂಪಾದಿಸ್ಬೋದು. ಈ ಥರ ಸಾಕಷ್ಟು ಪುಸ್ತಕಗಳು ಬಂದಿದೆ ಕನ್ನಡ ಸಾಹಿತ್ಯದಲ್ಲಿ. ಆಮೇಲೆ ಇನ್ನೊಂದು ಪ್ರಶ್ನೆ ಇಲ್ಲಿ ಬಂದಿದೆ, ಪುಷ್ಪಾ ಅನ್ನೋರು. ಸರ್, ಇಂಗ್ಲೀಷ್ ಬುಕ್ಕನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಪ್ರಕಾಶನ ಮಾಡಬಹುದಾ? ದಯಮಾಡಿ ತಿಳಿಸಿ, ನಮಸ್ತೆ ಅಂತ ಹಾಕಿದ್ದಾರೆ. ಖಂಡಿತ ಮಾಡ್ಬೋದು. ಆ ಇಂಗ್ಲೀಷ್ ಪುಸ್ತಕ ಏನಿರುತ್ತೆ ಅದು ಕಾಪಿರೈಟ್ ನೀವು ತೊಗೊಂಡಿರಬೇಕು, ಇಲ್ಲ ಅದಕ್ಕೆ ಕಾಪಿರೈಟ್ ಇರಬಾರ್ದು. ಸುಮಾರು 60 ವರ್ಷಗಳು ಆದ ನಂತರ ಕಾಪಿರೈಟ್ ಇರೋದಿಲ್ಲ ಯಾವುದೇ ಪುಸ್ತಕಕ್ಕೆ. ತುಂಬ ಹಳೆಯ ಪುಸ್ತಕ, ಇಂಗ್ಲೀಷ್ ಪುಸ್ತಕಗಳಿಗೆ ನೀವು ಕಾಪಿರೈಟ್ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ. ಸೊ ಬೇರೆ ಏನಾದರೂ ಅದು ಇತ್ತೀಚೆಗೆ ಬಂದಿದ್ದಂತಹ ಪುಸ್ತಕ ಯಾವುದೋ ಒಂದು ಪೆಂಗ್ವಿನಿಂದನೋ ರೂಪಾಯಿಂದನೋ ಬಂದಿತ್ತಂದ್ರೆ ಅವ್ರ ಜೊತೆ ನೀವು ಮಾತಾಡಿ ಅವರ ಒಂದು ಕಾಪಿರೈಟ್ ತೊಗೊಂಡು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಆಮೇಲೆ ಆ ಬುಕ್ಕಲ್ಲಿ ಹಾಕ್ಬೇಕಾಗತ್ತೆ. ನಾವು ಕಾಪಿರೈಟ್ ತೊಗೊಂಡಿದ್ದೀವಿ ಅಂತ ಆ ಲೆಟ್ರಲ್ಲೇ ಇಟ್ಕೊಂಡು ನೀವು ಪಬ್ಲಿಷ್ ಮಾಡಬೇಕಾಗತ್ತೆ. ಅಥವಾ ಇಲ್ಲ, ಏನು ಕಾಪಿರೈಟ್ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದರೆ ನೀವು ಹಂಗೆ ಅದನ್ನು ಅನುವಾದ ಮಾಡಿ ಕನ್ನಡದಲ್ಲಿ ಖಂಡಿತ ಪ್ರಕಟ ಮಾಡ್ಬೋದು. ಅನುವಾದ ಪುಸ್ತಕಗಳನ್ನ ಓದೋರು ಕೂಡ, ಬರೆಯೋರು ಸಾಕಷ್ಟಿದ್ದಾರೆ, ಓದೋರು ಕೂಡ ಸಾಕಷ್ಟಿದ್ದಾರೆ. ಅನುವಾದ ಭಾಳ ಒಳ್ಳೆಯ ಕೆಲಸ ಅದನ್ನು ನೀವು ಮಾಡ್ಬೋದು. ಮಾಡಿ, ನೀವು ಯಾವುದಾದ್ರು ಅನುವಾದ ಮಾಡಿದರೆ ಅದನ್ನು ಪುಸ್ತಕ ಮಾಡಿ. ಆಮೇಲೆ ಸರ್, ಜನರಲ್ ನಾಲೆಜ್ ಪುಸ್ತಕವನ್ನು ಧರ್ಮಸ್ಥ ಅಂತ ಅನ್ನೋರು ಕೇಳಿದ್ದಾರೆ. ಸರ್, ಜನರಲ್ ನಾಲೆಜ್ ಪುಸ್ತಕವನ್ನು ಮಾಡಿದ್ದೇನೆ, ಪ್ರಕಾಶನ ಮಾಡಿಸುವುದು ಹೇಗೆ ಎಂದು ಗೊತ್ತಿಲ್ಲ, ಪ್ಲೀಸ್ ಸರ್ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ.
ಸರ್, ಜನರಲ್ ನಾಲೆಡ್ಜ್ ಪುಸ್ತಕ ನೀವು ಬರೆದಿದ್ದೀರಾ, ಓಕೆ. ನೀವು ಯಾವುದಾದ್ರೂ ದೊಡ್ಡ ಪ್ರಕಾಶನ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು. ಜನರಲ್ ನಾಲೆಡ್ಜ್ ಇವತ್ತು ಪುಸ್ತಕ ರೂಪದಲ್ಲಿ ಶಾಲಾ ಮಕ್ಕಳುಗಳಿಗೆ ತಲುಪಿದ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಲ್ಲ. ಬಟ್ ಸುಮಾರು ದೊಡ್ಡ ದೊಡ್ಡ ಪುಸ್ತಕ ಪ್ರಕಾಶನ ಸಂಸ್ಥೆಗಳು ಪ್ರತಿ ವರ್ಷ ಅವ್ರದ್ದೇ ಆದಂತಹ ಒಂದು ಜನರಲ್ ನಾಲೆಡ್ಜ್ ಪುಸ್ತಕಗಳನ್ನ ಬೇರೆ ಬೇರೆ ದಾರಿನಲ್ಲಿ ಬಿಡ್ತಾ ಇರ್ತಾರೆ, ಮಾದರಿಗಳಲ್ಲಿ ಬೇರೆ ಬೇರೆ ಸೈಜಿನಲ್ಲಿ ಬಿಡ್ತಾ ಇರ್ತಾರೆ. ಸೊ ನಿಮ್ಮ ಪುಸ್ತಕ ಕಳೆದೋಗಬಾರ್ದು ಅಂದರೆ ನೀವು ಒಂದು ದೊಡ್ಡ ಪ್ರಕಾಶನ ಸಂಸ್ಥೆಗೆ ಅಪ್ರೋಚ್ ಮಾಡಿ, ನಾನು ಈ ಥರ ಬರೆದಿದ್ದೀನಿ, ಇದನ್ನು ಪ್ರಕಟ ಮಾಡಲಿಕ್ಕೆ ಕೊಡೋಕ್ಕಾಗುತ್ತಾ ನೋಡಿ. ಯಾಕಂದರೆ ಅವ್ರದ್ದೇ ಟೀಮ್ ಕೆಲಸ ಮಾಡ್ತಿರುತ್ತೆ. ಯಾರೂ ಮಾಡೋದು ಬೇಡ, ನಾನು ನನ್ನ ಪುಸ್ತಕ ಮಾಡಿ ನಾನೇ ಮಾರ್ಕೆಟ್ ಮಾಡ್ಕೊಳ್ತೀನಿ ಅಂತಂದರೆ ಖಂಡಿತ ಮಾಡ್ಬೋದು. ನಿಮ್ಮ ಒಂದು ಪುಸ್ತಕವನ್ನು ನೀವೇ ಪ್ರಕಟ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಬೋದು, ತಪ್ಪೇನಿಲ್ಲ. ಸರ್, ನಾನು ಕಥೆಗಳನ್ನು ಬರೆದೀನಿ ಸರ್, ಅದನ್ನು ಪ್ರಿಂಟಿಂಗ್ ಕೊಟ್ಟಿಲ್ಲ ಸರ್ ಅಂತ. ತಿರುಮಲ ಅಂತ ಹೆಸರು ಬಂದಿದೆ. ಸರ್, ನಾನು ಕಥೆಗಳನ್ನು ಬರೆದಿದ್ದೀನಿ. ಭಾಳ ಸಂತೋಷ, ನೀವು ಸಾಹಿತ್ಯದ ಯಾವುದೇ ಪ್ರಕಾರದಲ್ಲಿ ಬರೆದಿರಿ. ನಿಮಗೆ ನಾನು ಚೆನ್ನಾಗಿ ಬರೆದಿದ್ದೇನೆ ಅಂತ ಅನ್ನಿಸುವವರೆಗೂ ಅದನ್ನು ಪ್ರಕಟ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಚೆನ್ನಾಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, 4 ಪತ್ರಿಕೆಯಲ್ಲಿ ಬಂದಿದೆ, ಅಥವಾ ಎಲ್ಲೋ ಒಂದಷ್ಟು ಜನ ನಿಮಗೆ ರಿವ್ಯೂಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಪ್ರಿಂಟಿಂಗ್ ಕೊಡೋ ಇದನ್ನು ಮಾಡಿ. ಸದ್ಯ ನೀವನ್ನ ಕೊಟ್ಟಿಲ್ಲ ಅಂತ ಹಾಕಿದ್ದೀರಾ, ಕೊಡ್ಬೋದು. ಒಂದು 10-12 ಕಥೆ ಆದರೆ 100 ಪುಟದ ಮೇಲ್ಪಾದರೆ ಒಂದೊಳ್ಳೆ ಪುಸ್ತಕ ಆಗುತ್ತೆ. ಖಂಡಿತ ಕಥೆಗಳನ್ನು ನೀವು ಪ್ರಕಟ ಮಾಡ್ಬೋದು, ಕಥಾ ಸಂಕಲನ ಅಂತ ಪ್ರಕಟ ಮಾಡ್ಬೋದು. ಇಲ್ಲಿ ಇನ್ನೊಬ್ಬರು ಈಗ ಮೇಯ್ನ್ ಗಡ್ರಿ KT ಗಡ್ರಿ ಅಂತ ಬಂದಿದೆ. ಇವರು 2 ಪ್ರಶ್ನೆ ಕೇಳಿದ್ದಾರೆ. ಕವನ ಸಂಕಲನಗಳನ್ನು ಪ್ರಕಟ ಎಲ್ಲಿ ಮಾಡ್ತಾರೆ? ಉತ್ತರ ಹೇಳಲಿಲ್ಲ ನೀವು ಕವನ ಸಂಕಲನಗಳನ್ನು ಪ್ರಕಟಣೆ ಮಾಡ್ತೀರಾ ಅಂತ. ಸೊ ಅವರಿಗೆ ನಾನು 2 ವರ್ಷದಿಂದನೇ, ಅವರು 1 ವರ್ಷದಿಂದ ಒಂದು ಪ್ರಶ್ನೆ, 2 ವರ್ಷದಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ ಉತ್ತರ ಅಲ್ಲೇ ಕೊಟ್ಟಿದ್ದೆ ನಾನು, ಏನು ಅಂತ ಅಂದ್ಬಿಟ್ಟು. ಇವತ್ತು ಕವನ ಸಂಕಲನಗಳನ್ನ ಯಾರೂ ಪ್ರಕಟ ಮಾಡ್ತಾ ಇಲ್ಲ, ಯಾಕೆಂದರೆ ಯಾರೂ ಓದ್ತಾ ಇಲ್ಲ. ಕವನ ಸಂಕಲನಗಳು ಮತ್ತು ನಾಟಕಗಳನ್ನ ಯಾರೂ ಓದ್ತಿಲ್ಲ, ಅದು ಸಮಸ್ಯೆ ಇದೆ. ಆ ಸಮಸ್ಯೆ ಅಂದರೆ ಯಾಕೆ ಓದಬೇಕು ನಾವು? ಈಗ ನಾವು ಒಂದು ಕವಿಗೋಷ್ಠಿಲಿ ನೋಡಿರ್ತೀವಿ, 10 ಜನ ಕವಿಗಳು ಇರ್ತಾರೆ ಅಂತ ಇಟ್ಕೊಳ್ಳಿ. 10 ಜನ ಕವಿಗಳು, ಸುಮಾರು ಜನ ಅಲ್ಲಿ ಅವರ ಕವನ ಓದಾದ್ಮೇಲೆ ಬೇರೆಯವ್ರ ಕವನ ಕೇಳಿಸ್ಕೊಳ್ಳಲ್ಲ. ನನ್ನ ಕವನ ಹೇಗಿತ್ತು ಅಂತಲೇ ಅವರು ಓಡಾಡ್ತಿರ್ತಾರೆ. ಕೇಳಿಸ್ಕೊಂಡ್ರೆ ಆ ನೆಕ್ಸ್ಟ್ ಇನ್ನೊಬ್ಬ ಕವಿ ಅಥವಾ ಕವಿಯತ್ರದು ಅದೃಷ್ಟ ಅನ್ಬೇಕು. ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ನಿಮ್ಮ ಕವನಗಳನ್ನು ಯಾರೂ ಪ್ರಕಟ ಮಾಡಲ್ಲ. ಆ ಕವನ ಸಂಕಲನ ಪ್ರಕಟ ಮಾಡಿ ಒಂದು ಪ್ರತಿನೂ ಮಾರಾಟ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣದಿಂದ ಯಾರು ಪ್ರಕಾಶಕರು ಕವನ ಸಂಕಲನಗಳಲ್ಲಿ ಹಣವನ್ನು ತೊಡಗಿಸ್ತಾ ಇಲ್ಲ. ಮಾರಾಟ ಆಗಿ ದುಡ್ಡು ಬರಲಿಲ್ಲ ಅಂತಂದರೆ ಪ್ರಕಾಶಕ ಪಾಪ ಏನು ಮಾಡಬೇಕು? ಹಾಗಾಗಿ ನೀವೇ ನಿಮ್ಮ ಖುಷಿಗೆ ಪ್ರಕಟಣ ಮಾಡ್ಕೋಬೋದು. ಒಂದು ಏನು ಮಾಡಬೇಕಂದ್ರೆ, ಇತ್ತೀಚೆಗೆ ದಿವಂಗತರಾದ ಹಿರಿಯ ಕವಿಗಳಾದ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು ಒಂದು ಮಾತು ಹೇಳಿದರು. ನಾನು ಧಾರವಾಡದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಮಾತನ್ನು ಕೇಳಿದ್ದೆ. ಅದು ಏನು ಹೇಳಿದರು ಅಂದರೆ, ನಾನು ಒಂದು ಬ್ಯಾಗ್ ತೊಗೊಂಬಂದಿದ್ದೀನಿ. ಆ ಬ್ಯಾಗಲ್ಲಿ ಏನಿದೆ ಅಂದರೆ, ನನ್ನ ಇತ್ತೀಚೆಗೆ ಬಂದ ಹೊಸ ಕವನ ಸಂಕಲನಗಳಿದೆ, ಅವನ ಆ ಪ್ರತಿಗಳನ್ನೇ ಇಟ್ಕೊಂಡಿದ್ದೀನಿ. ನಾನು ಈಗ ಧಾರವಾಡಕ್ಕೆ ಬಂದಿದ್ದೀನಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲೇನು ಮಾಡ್ತೀನಿ, ನನ್ನ ಸ್ನೇಹಿತರಿರೋರಿಗೆಲ್ಲ ನಾನು ಪುಸ್ತಕ ಕೊಡ್ತೀನಿ. ಅವರೆಲ್ಲ ಅವ್ರವ್ರ ಬ್ಯಾಗಲ್ಲಿ ಅವ್ರವ್ರದ್ದೊಂದು ಹೊಸ ಪುಸ್ತಕ ತೊಗೊಂಬಂದಿರ್ತಾರೆ, ಅಥವಾ 2 ಪುಸ್ತಕ ತೊಗೊಂಬಂದಿರ್ತಾರೆ, ನನಗೊಂದು ಕೊಡ್ತಾರೆ. ನಾನೊಬ್ಬ ಕವಿ, ನನ್ನ ಪುಸ್ತಕವನ್ನು ಇನ್ನೊಬ್ಬ ಕವಿಗೆ ಕೊಟ್ಟೆ, ಆ ಕವಿ ನನಗೊಂದು ಕೊಟ್ಟರು, ನಾವಿಬ್ಬರು ಓದ್ಕೊಳ್ತೀವಿ, ಮಾತಾಡ್ತೀವಿ, ನಮ್ಮ ಪುಸ್ತಕಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸೊ ಇದು ನಾವು ನಮ್ಮ ಖುಷಿಗೆ ಮಾಡ್ಬೋದು. ಅಂದರೆ ಭಾಳ ಹಿಂದೆ, ಇದು ಒಂದು 12 ವರ್ಷ ಆಯಿತು ಅನಿಸುತ್ತೆ ಇದನ್ನು ಹೇಳಿ. ಆವಾಗಲೇ ಇದನ್ನು, ಯಾಕಂದರೆ ಅವರು ತುಂಬ ಅನುಭವ ಇರುವಂತಹ ಕವಿ. ಅವ್ರು ಹೇಳಿದ್ರು ಅಂದರೆ ಅರ್ಥ ಮಾಡ್ಕೋಬೇಕು ನಾವು. ಯಾರೂ ಕವನ ಸಂಕಲನ ಓದ್ತಾ ಇಲ್ಲ, ನಾನು ಕೂಡ ಕವನ ಸಂಕಲನ ಪ್ರಕಟಣೆ ಮಾಡ್ತಾ ಇಲ್ಲ. ಲಾಸ್ಟ್ ಇಯರ್ವರೆಗೂ ಸುಮಾರು ಕವನ ಸಂಕಲನ ಪ್ರಕಟ ಮಾಡಿ ನೋಡಿದ್ದೀವಿ, ಬೇರೆ ಮಾರಾಟ ಆಗಲ್ಲ. ಆ ಕವಿಗಳಿಗೆ ನೀವೊಂದಷ್ಟು ಪ್ರತಿಗಳು ತೊಗೊಳ್ಳಿ ಅಂತ ನಾವು ಹೇಳಬೇಕಾಗತ್ತೆ. ಅವ್ರಿಗೂ ಕಷ್ಟ ಇರುತ್ತೆ, ಎಲ್ಲರಿಗೂ. ಯಾಕಂದರೆ ಹಣದ ವಿಚಾರ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಕವನ ಸಂಕಲನಗಳನ್ನ ಯಾರೂ ಪ್ರಕಟಣೆ ಮಾಡ್ತಿಲ್ಲ, ನಾವು ಕೂಡ ಮಾಡ್ತಾ ಇಲ್ಲ. ಅದು ಒಂದು ಬಹುಮುಖ್ಯವಾಗಿ ನೀವು ಗಮನಿಸ್ಬೋದು. ಸೊ ಇಷ್ಟು ಪ್ರಶ್ನೆಗಳು. ಇನ್ನೊಂದು, ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಕೇಳಿದರು. ಅವರು ಒಂದು ಇಂಗ್ಲೀಷ್ ಗ್ರಾಮರ್ ಪುಸ್ತಕವನ್ನು ಬರೆದಿದ್ದಾರೆ. ಸರ್, ಇದನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಈಗ ನಾನು ಹೇಳಿದ್ನಲ್ಲ, ನಿಮ್ಮ ಪುಸ್ತಕ ನೀವೇ ಪ್ರಕಟಣೆ ಮಾಡಿದರೆ ಮಾರ್ಕೆಟಿಂಗ್ ಮಾಡೋದು ಕಷ್ಟ, ಬೇರೆಯವ್ರು ಮಾಡಿದರೂ ಕೂಡ ಕಷ್ಟ. ಒಂದು ಲೈಬ್ರರಿಗೆ ರಿಜಿಸ್ಟರ್ ಮಾಡಿಸಿ ಲೈಬ್ರರಿಗೆ ಕೊಡೋದನ್ನು ನೋಡ್ತಾರೆ. ನಿಮ್ಮ ಹತ್ರದ ಪುಸ್ತಕದ ಅಂಗಡಿಗಳಲ್ಲಿ ಕೊಟ್ಟು ನೋಡ್ಬೋದು. ಇವತ್ತು ಏನೇ ಪುಸ್ತಕದ ರೂಪದಲ್ಲಿ ಬಂದರೂ ಕೂಡ ಎಲ್ಲ ಬಹುಮುಖ್ಯವಾಗಿ ಎಲ್ಲ ಮಾಹಿತಿ, ಗ್ರಾಮರು ಎಲ್ಲ ಕೂಡ ಡಿಜಿಟಲ್ ರೂಪದಲ್ಲಿ ಓದುಗರಿಗೆ
ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆ. ಹಾಗಾಗಿ ನಾವೊಂದು ಪುಸ್ತಕ ರೂಪದಲ್ಲಿ ತೊಗೊಂಬಂದು ಅವ್ರಿಗೆ ತಲುಪಿಸೋದು ತುಂಬ ಕಷ್ಟ ಇದೆ. ಎಲ್ಲ ಗೂಗಲಲ್ಲೇ ಸಿಗುತ್ತೆ, ಯೂಟ್ಯೂಬಲ್ಲೇ ಸಿಗುತ್ತೆ ಅನ್ನೋದೊಂದು ಜನಕ್ಕೆ, ಸಾಮಾನ್ಯ ಜನಕ್ಕೆ ಮತ್ತು ಮಕ್ಕಳಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಆದರೆ ನೀವು ಪುಸ್ತಕ ರೂಪದಲ್ಲಿ ಮಾಡಿದರೆ ಆ ಪುಸ್ತಕ ಸಾಕಷ್ಟು ಜನಕ್ಕೆ ಗ್ರಾಮರ್ ಪುಸ್ತಕ ಹೆಲ್ಪ್ ಆಗುತ್ತೆ. ನೀವು ಆ ದೊಡ್ಡ ದೊಡ್ಡ ಪುಸ್ತಕದ ಅಂಗಡಿಗಳು, ಸಪ್ನ, ನವ ಕರ್ನಾಟಕ, ಅವ್ರ ಹತ್ರ ಹೋಗಬೇಕು. ನಾನು ಈ ರೀತಿ ಪುಸ್ತಕ ಮಾಡಿದ್ದೀನಿ, ನನ್ನದೊಂದು ಪುಸ್ತಕ. ಆಮೇಲೆ ದೊಡ್ಡ ದೊಡ್ಡ ಪುಸ್ತಕ ಪ್ರಕಾಶನ ಸಂಸ್ಥೆಗಳೇ ಅವ್ರವ್ರದ್ದೇ ಒಂದಷ್ಟು ಈ ರೀತಿಯ ಪುಸ್ತಕಗಳನ್ನ ಪ್ರಕಟ ಮಾಡಿ ಇಟ್ಕೊಂಡಿರ್ತಾರೆ. ಆ ಪುಸ್ತಕಗಳನ್ನ ಅವರು ಮಾರೋದ್ರ ಕಡೆ ಗಮನ ಕೊಟ್ಟಿರ್ತಾರೆ. ಸೊ ಬೇರೆ ಪುಸ್ತಕಗಳ ತುಂಬ ಫೇಮಸ್ ಆದಾಗ ಡಿಸ್ಟ್ರಿಬ್ಯೂಷನ್ ತೊಗೋಬೋದು ಅವರು, ಅದು ತುಂಬ ಕಷ್ಟ ಇದೆ. ಹಂಗಾಗಿ ನೀವು ನಿಮ್ಮೂರಲ್ಲಿ ಯಾವುದಾದ್ರು ಪುಸ್ತಕದ ಅಂಗಡಿಗಳಿದ್ರೆ ಅವ್ರಿಗೆ ಕೊಟ್ಟು, ಅಲ್ಲಿ ಯಾರಾದರೂ ಗ್ರಾಮರ್ ಪುಸ್ತಕ ಕೇಳ್ತಾರೆ ಅಂತಂದ್ರೆ ಅವರಿಗೆ ಆ ಪುಸ್ತಕವನ್ನು ಮಾರಾಟ ಮಾಡಲಿಕ್ಕೆ, ನಿಮಗೆ ಗೊತ್ತಿರೋ ಶಾಲಾ ಕಾಲೇಜುಗಳಲ್ಲಿ ಇರೋ ಶಿಕ್ಷಕರು, ಲೆಕ್ಚರ್ಗಳನ್ನ ಭೇಟಿ ಮಾಡಿ ಅವರಿಗೆ ಅವಶ್ಯಕತೆ ಇರೋರಿಗೆ ತಲುಪಿಸಿ ಅನ್ನೋ ಮೂಲಕ ಪ್ರಯತ್ನ ಮಾಡಬೇಕು. ಇವತ್ತೇನಾಗಿದೆ ಅಂದರೆ ನಮ್ಮ ಪುಸ್ತಕ ನಾವೇ ಪ್ರಕಟ ಮಾಡಿದ್ವಿ ಅಂದರೆ ಮಾರಾಟಕ್ಕೂ ಕೂಡ ನಾವೇ ತೊಡಗಿಕೊಳ್ಬೇಕಾಗತ್ತೆ. ಸೊ ಈ ರೀತಿ ಮಾರುಕಟ್ಟೆ ಬೆಳೆಸ್ಕೋಬೇಕು. ನಮಗೆ ಸಾಧ್ಯವಾದರೆ ಅಮೆಝಾನಲ್ಲಿ ಆ ಪುಸ್ತಕವನ್ನು ಪಟ್ಟಿ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ, ಅಥವಾ ಯಾರು ಮಾಡೋರಿದ್ದರೆ ಅವ್ರ ಕಡೆ ಕೊಟ್ಟು ಮಾಡಿಸಿ. ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ನೀವು ಫೇಸ್ಬುಕ್ಕಲ್ಲಿರಿ, ಇನ್ಸ್ಟಾಗ್ರಾಮಲ್ಲಿರಿ, ಅಥವಾ ಬೇರೆ ಏನೋ ಥ್ರೆಡ್ಸಲ್ಲಿರಿ, ಅಥವಾ ಟ್ವಿಟ್ಟರಲ್ಲಿರಿ, ಅಥವಾ ಯೂಟ್ಯೂಬಲ್ಲಿರಿ, ಅಲ್ಲೆಲ್ಲ ಆ ಪುಸ್ತಕದ ಬಗ್ಗೆ ಒಂದು ಜನರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಈ ಥರ ಒಂದು ಪುಸ್ತಕ ಬಂದಿದೆ, ನಿಮ್ಮ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಶೇರ್ ಮಾಡೋದು, ವಾಟ್ಸಪ್ ಸ್ಟೇಟಸ್ ಹಾಕೋದು, ಈ ರೀತಿ ಮಾಡಿ ಆ ಪುಸ್ತಕವನ್ನು ಜನರಿಗೆ ತಲುಪೋದು. ಇದು ಪುಸ್ತಕ ಪ್ರಕಾಶನ ಮಾಡುವುದು ಹೇಗೆ, ಬಂದಂತಹ ಕೆಲವು ಪ್ರಶ್ನೆಗಳಿಗೆ ನನ್ನ ಉತ್ತರ. ಮತ್ತೆ ಏನಾದ್ರು ಇದ್ದರೆ ಈ ವಿಡಿಯೋ ಕಾಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸ್ತೇನೆ. ಮತ್ತು ನಾನು ಕಡೆಯಲ್ಲಿ ಒಂದು ವಿಷಯ ಹೇಳ್ತೀನಿ ಅಂತ, ಏನಂದರೆ ಈಗ ಕವನಗಳು ಯಾರು ಓದ್ತಾ ಇಲ್ಲ, ಪತ್ರಿಕೆಗಳು ಕೂಡ ಕವನಗಳನ್ನು ಪ್ರಕಟ ಮಾಡೋದು ಕಮ್ಮಿ ಆಗಿದೆ. ನಾನು ಇತ್ತೀಚೆಗೆ ಒಂದು ಯೋಚನೆ ಬಂತು, ನಾನು ಭಾಳ ಮುಂಚೆಯಿಂದನೂ ಸಾಕಷ್ಟು ಕವನ ಸಂಕಲನಗಳನ್ನ ಕೊಂಡು ಅದರಲ್ಲಿ ಯಾವುದೋ ಒಂದು ಕವನನ ನನ್ನ ವಿಡಿಯೋಗಳಲ್ಲೂ ನಾನು ಓದಿ ಹಾಕಿದ್ದೀನಿ, ಅದನ್ನು ಜಾಸ್ತಿ ಮಾಡಬೇಕಂತ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಕವನ ಸಂಕಲನ ಇದ್ದರೆ ನನಗೆ ಕಳಿಸ್ಕೊಡಿ, ನಾನು ವಿಳಾಸ ಹೇಳ್ತೀನಿ ಇವಾಗ. ಅದನ್ನು ನೀವು ನೋಟ್ ಮಾಡ್ಕೊಂಡು ಆ ವಿಳಾಸಕ್ಕೆ ಕಳಿಸಿದ್ರೆ ನನಗೆ ಪುಸ್ತಕ ಬಂದಮೇಲೆ ಆ ಪುಸ್ತಕದ ಒಂದು ಕವನ ಓದಿ ಪುಸ್ತಕದ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ವಾರಕ್ಕೆ ಒಂದಾದರೂ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ, ನೀವೊಂದು ಕವನ ಬರೆದಿದ್ರೆ ಯಾರೂ ಓದ್ತಾ ಇಲ್ಲ ನನ್ನ ಕವನ, ನೀವೊಮ್ಮೆ ಓದಿ ಅಂತಂದರೆ ಖಂಡಿತ ನನಗೆ ಕೊಡಿ. ನಾನು ಕವನ ನನಗೆ ಇಷ್ಟ ಆದರೆ ವಾರಕ್ಕೊಂದು ಅಥವಾ ವಾರಕ್ಕೆ ಬಂದಿರೋ ಪ್ರತಿ ವಾರ ಬಂದಿರೋ ಎಲ್ಲ ಕವನಗಳನ್ನ ಸೇರಿಸಿ ಒಂದು ವಿಡಿಯೋ, ಅಥವಾ 10 ದಿನಕ್ಕೆ ಒಂದು ವಿಡಿಯೋನಾದರೂ ಮಾಡಿ. ಈ ವಾರ ಒಂದು 5-6 ಕವನ ಬಂದಿತ್ತು ಅಂದರೆ 5-6 ಕವನಗಳನ್ನ ಆ ಕವಿಯ ಹೆಸರು, ಕವನದ ಶೀರ್ಷಿಕೆ ಹೇಳಿ, ಆ ಕವನ ನನಗೆ ಇಷ್ಟ ಆಗಬೇಕು. ನೀವೇನೋ ಬರೆದಿದ್ರಿ ಎಲ್ಲನೂ ಓದೋಕ್ಕಾಗಲ್ಲ, ಯಾಕಂದರೆ ಸುಮಾರು ದಿನದ್ದು ಏನೋ ಮನಸ್ಸಿಗೆ ಬಂದಿದ್ದೆಲ್ಲ ಬರೆದ್ಬಿಡ್ತಾರೆ. ನೀವು ಸ್ವಲ್ಪ ಬೇರೆ ಕವನಗಳನ್ನ ಓದಿ ಅದಕ್ಕೊಂದು ಅರ್ಥ ಇರೋಂಗೆ ಬರೀರಿ, ಏನು ಸಣ್ಣದಾದ್ರೂ ಪರವಾಗಿಲ್ಲ, ಒಂದು ಅರ್ಥ ಇರೋಂಗೆ ಒಂದು ಮೀನಿಂಗ್ಫುಲ್ ಕವನ ಬರೆದಿದ್ರಿ ಅಂತಂದ್ರೆ ತುಂಬ ಕನ್ನಡ ಕಾವ್ಯದ ಎಲ್ಲ ಇದನ್ನ ಅಂಶಗಳು, ಗ್ರಾಮರ್ ಅಂಶಗಳು ಇರಬೇಕು, ವ್ಯಾಕರಣ ಅಂಶಗಳು ಅಂತಲ್ಲ. ಒಂದು ಕವನ ಅಂದರೆ ಸುಲಭವಾಗಿ ಓದಿಸ್ಕೋಬೇಕು, ಅದರೊಳಗೆ ಒಂದೇನೋ ಅರ್ಥ, ಒಳ ಅರ್ಥ ಎಲ್ಲ ಇರಬೇಕು. ನೀವು ಬರೆದು ಅದನ್ನು ನನಗೆ ಕಳಿಸಿದ್ರಿ ಅಂದರೆ ಆ ಕವನ ನಾನು ಇಟ್ಕೊಂಡು ಫೈಲ್ ಮಾಡಿಕೊಂಡು ಖಂಡಿತ ಓದಿ ನಿಮಗೆ ಹೇಳ್ತೀನಿ. ನನ್ನ ವಿಳಾಸ ನೀವು ಕಳಿಸ್ಬೇಕಿರೋದು ಗುಬ್ಬಚ್ಚಿ ಸತೀಶ್, ಗೋಮಿನಿ ಪ್ರಕಾಶನ, ಅಪರಿಮಿತ ಅಂತ, ಅಪರಿಮಿತ ಅದು ನಮ್ಮನೆ ಹೆಸರು, 6ನೇ ಕ್ರಾಸ್, ಚೆನ್ನಕೇಶವ ಲೇಔಟ್, ಗೂಳೂರು, ಪಿನ್ ಕೋಡು 572118. ಇದು ತುಮಕೂರು ತಾಲೂಕು ಮತ್ತು ಜಿಲ್ಲೆ. ಗೂಳೂರು ಅನ್ನೋದು ತುಮಕೂರು ತಾಲೂಕು ಮತ್ತು ಜಿಲ್ಲೆನಲ್ಲಿದೆ. ಪಿನ್ ಕೋಡು 572118. ನೀವು ಮೊಬೈಲ್ ನಂಬರ್ ಮೆನ್ಷನ್ ಮಾಡಬೇಕಂದ್ರೆ 9986692342. ಸರ್ ನಾನು ವಾಟ್ಸಪ್ ಮಾಡಿಬಿಡ್ತೀನಿ ಅಂತ ಅಂದರೆ, ವಾಟ್ಸಪ್ಪಲ್ಲಿ ಬರೋ ಕವನಗಳನ್ನ ನಾನು ಒಂದು ಕಡೆ ಇಟ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ನೀವು ಬರ್ದು ಅಥವಾ ಟೈಪ್ ಮಾಡಿರೋದನ್ನು ದಯವಿಟ್ಟು ಪೋಸ್ಟ್ ಮಾಡಿ. 5 ರೂಪಾಯಿ ಕವರ್ಗೆ ಹಾಕಿದ್ರೆ ಖಂಡಿತ ಬರುತ್ತೆ. ಬುಕ್ ಇದ್ದರೆ 20 ರೂಪಾಯಿ. ಈಗ ಒಂದು ಜ್ಞಾನ ಅಂಚೆ ಅಂತ ಏನೋ ಬಂದಿದೆ, ಒಂದು 25-30 ರೂಪಾಯಿ ಆಗ್ಬೋದು ಅದ್ರ ಮೂಲಕ, ಅಥವಾ ಒಂದು 30 ರೂಪಾಯಿ 40 ರೂಪಾಯಿ ಕೊಟ್ಟರೆ ಕೊರಿಯರ್ ಮೂಲಕ ಈ ವಿಳಾಸಕ್ಕೆ ಕಳಿಸಿದ್ರೆ ಪುಸ್ತಕ ನನಗೆ ಬರುತ್ತೆ. ನಾನು ಅದನ್ನು ತೊಗೊಂಡು ಆ ಪುಸ್ತಕ ಇಟ್ಟಿರ್ತೀನಿ. ಅದರಲ್ಲಿ ಯಾವುದಾದ್ರು ಒಂದು ಕವನವನ್ನು ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ಲಿ ಇದು ಮಾಡ್ತೀನಿ. ಸೊ ಇಷ್ಟಂತೂ ಹೇಳಬಲ್ಲೆ. ಮತ್ತೇನಾದ್ರು ಇದ್ದರೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾನು ಖಂಡಿತ ಅದಕ್ಕೆ ಸ್ವಲ್ಪ ನಿಧಾನವಾಗಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಬರೀ ಸಾಹಿತ್ಯದ ಬಗ್ಗೆ, ಪುಸ್ತಕಗಳ ಬಗ್ಗೆ ಅಷ್ಟೇ ಮಾಡಬೇಕು ಅಂತ ಇತ್ತು ಮುಂಚೆ. ಬಟ್ ಅದೊಂದೇ ಇದನ್ನು ಮಾಡ್ಕೊಂಡು ಕೂತ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗೋಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿರ್ತೀನಿ ಅಂದರೆ, ನನಗೆ ಆಸಕ್ತಿ ಇರೋ ಅಂಥ ಸಿನಿಮಾಗಳು ನೋಡಿದಾಗ ಅದ್ರ ಬಗ್ಗೆ ರಿವ್ಯೂ, ಅನಿಸಿಕೆ ಆಗ್ತಾ ಇರ್ತೀನಿ.
ಮತ್ತು ನನಗೆ ಹೋಟೆಲ್ ಇದು ನನ್ನ ಫೇಸ್ಬುಕ್ ಗುಬ್ಬಚ್ಚಿ ಸತೀಶನ ಒಂದು ಫೇಸ್ಬುಕ್ ಪೇಜಲ್ಲಿ ಹೋಟೆಲ್ಗಳ ಬಗ್ಗೆ ಮಾಹಿತಿ, ತುಮಕೂರಿನ ಸುತ್ತಮುತ್ತ ಹೋಟೆಲ್ಗಳ ಬಗ್ಗೆ ಮಾಹಿತಿ ಏನಿರುತ್ತೆ ಅದು ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಅದಕ್ಕೆ ನಾನು ಆ ಪ್ರಕಾರನೂ ಅಲ್ಲೇ ಮುಂದುವರಿಸ್ಬೇಕು. ಯಾವುದಾದ್ರು ಹೋಟೆಲ್ ಬಗ್ಗೆ ಏನಾದರೂ ವೀಡಿಯೋ ಮಾಡಿದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅದು ಕೂಡ ಹಾಕ್ತಾ ಇರ್ತೀನಿ. ಮತ್ತು ನನಗೆ ಏನಾದ್ರು ಜನರಲ್ ಇಂಟ್ರೆಸ್ಟಿಂಗ್ ಸಂಗತಿಗಳು ಬಂದರೆ ಅದ್ರ ಬಗ್ಗೆ ಕೂಡ ವೀಡಿಯೋ ಹಾಕಿರ್ತೀನಿ. ಬಟ್ ಪುಸ್ತಕಗಳ ಬಗ್ಗೆ ನನಗೆ ಪ್ರಥಮ ಆದ್ಯತೆ ಇರುತ್ತೆ. ಸೊ ಮತ್ತೆ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ. ಕಡೆ ತನಕ ನೋಡಿದ ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.